ಬೆಂಗಳೂರಿನ ಜಿಬಿಎ ಅಧಿಕಾರಿಗಳು ಹಾಗೂ ಪಾಲಿಕೆ ಅಧಿಕಾರಿಗಳು ಇದು ನಾಚಿಕೆಗೇಡಿನ ಸಂಗತಿ. ಯಾಕಂದ್ರೆ ಕಸ ಎತ್ತಲ್ಲ, ಕಸ ಹಾಕೋರಿಗೆ ಕಡಿವಾಣ ಹಾಕಲ್ಲ, ತಿಂಗಳಾನ್ಗಟ್ಲೆ ಕಸ ಬಿದ್ದು ರಸ್ತೆ ಫುಟ್ಪಾತ್ ಮುಚ್ಚೋದ್ರು ಕೂಡ ಅವ್ರು ನಿದ್ರೆಯಿಂದ ಹೇಳ್ತಾ ಇಲ್ಲ. ಹೀಗಾಗಿ ಜನ ಏನ್ ಮಾಡ್ತಾರೆ, ಜನ ಸಾಯ್ತಾ ಇದಾರೆ. ಸ್ವತಃ ತಾವೇ ಕಸವನ್ನ ಎತ್ತಕ್ಕಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಹಳೆ ಗುರ್ರಪ್ಪನಪಾಳ್ಯ ವಾರ್ಡ್ ನಂಬರ್ 171ರಲ್ಲಿ ಒಂದು ದೃಶ್ಯಾವಳಿ ಕಂಡು ಬರ್ತದೆ ನೋಡಿ. ಬ್ರ್ಯಾಂಡ್ ಬೆಂಗಳೂರು ಯಾವ ರೀತಿ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ, ಯಾವ ರೀತಿ ಗಾರ್ಬೇಜ್ ಬೆಂಗಳೂರು ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ರಾಶಿ ರಾಶಿ ಕಸ ಇಲ್ಲಿ ಬಿದ್ದು ನಾರ್ತಾ ಇದೆ ಅಂತ ನೋಡಿ. ಆಟೋಗಳು ಕೂಡ ಇಲ್ಲೇ ಇದಾವೆ. ಜನವಸತಿ ಪ್ರದೇಶ ಇದು, ಪಾಲಿಕೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತಕ್ಕಂಥ ನೋಡಿ. ಪ್ರತಿಯೊಬ್ಬರಿಂದನೂ ಕಸಕ್ಕೋಸ್ಕರ ತೆರಿಗೆ ಕಲೆಕ್ಟ್ ಮಾಡ್ತಾರೆ, ಬಟ್ ಈ ರೀತಿಯಾಗಿ ಕಸವನ್ನ ರಸ್ತೆಯಲ್ಲಿ ಬಿಟ್ಟು ಹೋಗ್ತಾರೆ. ಇದ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಜನಕ್ಕೆ ಇದು ನಿಜಕ್ಕೂ ಕೂಡ ಬೇಕಾಗಿತ್ತ ಅಂತಕ್ಕಂಥದ್ದು ಕಂಡು ಬರ್ತಾ ನೋಡ್ತಾ ಇದ್ದೀರಾ. ಇದಕ್ಕಂತ ಸ್ಥಳೀಯರೇ ಒಂದು JCB ಅನ್ನ ಕರೆಸಿ ಇಲ್ಲಿ ಕಸವನ್ನ ಎತ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯ ನಿವಾಸಿಗಳು, ಸಂಘಟಕರು, ಇಲ್ಲಿ ಜಾಕೀರ್ ಹುಸೇನ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ಜಾಗದಲ್ಲಿ ಈಗ JCB ಅನ್ನ ಕರೆಸಿ ತಮ್ಮದೇ ಒಂದು ದುಡ್ಡಿನಲ್ಲಿ ಈ ಒಂದು ಕಸವನ್ನ ಎತ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೇನು GB ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಸುಮಾರು ಬಾರಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಇಲ್ಲಿ ಕಸವನ್ನ ಎತ್ತಕ್ಕಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಸೊ ಹೀಗಾಗಿ ನೋಡಿ, ನಾಗರಿಕರು ಬೆಂಗಳೂರಿನಲ್ಲಿ ಬೀದಿಗೆ ಇಳಿದು ಕಸವನ್ನ ಎತ್ತಿ ಅಂತಕ್ಕಂತ ಒಂದು ಆಗ್ರಹವನ್ನ ಮಾಡಬೇಕಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಈ ಬಗ್ಗೆ ಗಮನಿಸಬೇಕು. ಯಾಕಂದ್ರೆ ನೋಡಿ ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ ಅಂತಕ್ಕಂಥದ್ದು. ಬ್ರ್ಯಾಂಡ್ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ಜನಸಾಮಾನ್ಯರು ಬೀದಿಗೆ ಬೀಳ್ತಾ ಇದ್ದಾರೆ. ಬೀದಿಗೆ ಬಿದ್ದು ಜನ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆಯನ್ನ ಬ್ಲಾಕ್ ಮಾಡಿ ಕೂಡ ಇಲ್ಲಿ ಕಸ ಎತ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಥಳೀಯರೇ, ಇಲ್ಲಿರ್ತಕ್ಕಂಥ ನಾಗರಿಕರೇ ಇಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. JCB ಅನ್ನ ಕರೆಸಿ, ಟ್ರ್ಯಾಕ್ಟರ್ ಅನ್ನ ಕರೆಸಿ ಕಸವನ್ನ ಎತ್ತಲೇಬೇಕು. ಎತ್ತಿಲ್ಲ ಅಂತಂದ್ರೆ ಒಂದು ರೀತಿಯ ವಿಷಮ ಪರಿಸ್ಥಿತಿ ಈ ಒಂದು ಪ್ರದೇಶದಲ್ಲಿ ಉಂಟಾಗುತ್ತೆ ಅನ್ನೋದನ್ನ ಮನಗಂಡು ಪಾಲಿಕೆ ಅಧಿಕಾರಿಗಳು ಇನ್ಯಾವುದೇ ಕಾರಣಕ್ಕೂ ಸತ್ರು ಕೂಡ ಇಲ್ಲಿ ಅಧಿಕಾರಿಗಳು ಬರಲ್ಲ ಅಂತಕ್ಕಂಥ ಮನಸ್ಥಿತಿಗೆ, ಅಂತಕ್ಕಂಥ ಒಂದು ಹತಾಶೆಗೆ ಜಾರಿ ಇಲ್ಲಿರ್ತಕ್ಕಂಥವ್ರು ಈಗ ಈ ಒಂದು ಪ್ರತಿಭಟನೆ ಅಥವಾ ಕಸ ಎತ್ತು ಅಭಿಯಾನಕ್ಕೆ ಮುಂದಾಗಿರ್ತಾರೆ. ಸರ್, ಈ ರೀತಿ ಕಸ ನಿಜವಾಗ್ಲೂ ಕೂಡ ರಸ್ತೆ ಮುಚ್ಚೋಗಿದೆ, ಫುಟ್ಪಾತ್ ಮುಚ್ಚೋಗಿದೆ, ಜನ ಸಾಯ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅಂತಕ್ಕಂಥದ್ದು? ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರು ಮಾಫಿಯಾ, ಕಸದ ಮಾಫಿಯಾ ಅಂತ ಹೇಳ್ಬಹುದು. 1400 ಕೋಟಿ ಅನುದಾನ ಇಟ್ಟಿದ್ದಾರೆ ಕಸದ. ಇದಕ್ಕೆ ಬರೀ ಇದೊಂದು ಜಾಗ ಅಲ್ಲ, ಇಡೀ ನಮ್ಮ ಅಬ್ದುಲ್ ಕಲಾಂ ನಗರ ವಾರ್ಡ್ ಅಂತ ಇದೆ. ಅಬ್ದುಲ್ ಕಲಾಂ ಅಂತ ವಾರ್ಡ್ನಲ್ಲಿ ಸುಮಾರು ಒಂದು 10-15 ಜಾಗದಲ್ಲಿ ಈ ತರ ಸ್ಪಾಟ್ಗಳಿದೆ. ನಿಮ್ಗೆ ನಾನು ತೋರಿಸಿದ್ದೀನಿ, ನೀವು ಬಂದು ನೋಡಿದ್ದೀರಾ. ಇನ್ನೂ ಬೇಕಾಗಿದ್ರೆ ಬಂದು ನೋಡಬಹುದು ಅಲ್ಲಿ ನೀವು. ನಾವು ಬಹಳ ಬೇಸತ್ತೋಗ್ಬಿಟ್ಟಿದೀವಿ ನೋಡಿ. ಹುಳುಗಳು ಯಾವ ತರ ಬರ್ತಾ ಇದೆ, ನೊಣಗಳು, ಹುಳುಗಳು, ಸೊಳ್ಳೆಗಳು. ರಾತ್ರಿ ಈ ಬೇಸಿಗೆ ಕಾಲದಲ್ಲಿ ಮಲ್ಗೋಕ್ಕೂ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಸ್ವತಃ ನನ್ನ ಖುದ್ದು ದುಡ್ಡು ಹಾಕಿ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಇದ್ರನ್ನೆಲ್ಲ ತೆರವುಗೊಳಿಸೋಣ ಅಂತ ಹೇಳ್ಬಿಟ್ಟು ಒಂದು ಅಭಿಯಾನ ಹಮ್ಮಿಕೊಂಡಿದ್ದೀನಿ ಸರ್ ನಾನು. ನೋಡಿ, ಹಳೆ ಗುರಪ್ಪನಪಾಳ್ಯ ವಾರ್ಡ್ ನಂಬರ್ 171 ಈ ದೃಶ್ಯಾವಳಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ನೋಡಿ. ಈ ರೀತಿ ಕಸ ಬಿದ್ದು ಮುಚ್ಚೋದ್ರು ಕೂಡ ಅಧಿಕಾರಿಗಳು ಇನ್ನ ನಿದ್ರೆಯಿಂದ ಎದ್ದಿಲ್ಲ ಅಂತಂದ್ರೆ ಬೆಂಗಳೂರಿನ ಒಂದು ಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ. GBA ಬದುಕಿದ್ಯಾ, ಸತ್ತಿದ್ಯಾ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಇದೆಯಾ ಅನ್ನೋದು ಕೂಡ ಇಲ್ಲಿ ಅನುಮಾನ ಹುಟ್ಟಿಸ್ತಾ ಇದೆ. ಇನ್ನಾದ್ರೂ ಕೂಡ ಒಂದು ಕಸವನ್ನ ಎತ್ತಕ್ಕಂಥದ್ದು, ಕಸವನ್ನ ಹಾಕದೆ ಮುಂದಕ್ಕೆ ಇಲ್ಲಿ ಕಡಿವಾಣವನ್ನ ಹಾಕುವಂತ ಕೆಲಸಕ್ಕಾದ್ರೂ ದಕ್ಷಿಣ ನಗರ ಪಾಲಿಕೆ ಮುಂದಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.